ಹಾಸನದಲ್ಲಿ ಜೆಡಿಎಸ್ನ ಬೃಹತ್ ಸಮಾವೇಶ. ಇನ್ಫ್ಯಾಕ್ಟ್ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋ ನಿಟ್ಟಿನಲ್ಲಿ ಈ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಕಾಂಗ್ರೆಸ್ಗೆ ಸೆಡ್ಡು ಹೊಡೆದು ಮತ್ತೆ ತಮ್ಮ ಭದ್ರಕೋಟೆಯಲ್ಲಿ ತಮ್ಮದೇ ಪ್ರಭುತ್ವವನ್ನು ಮೆರೆಯೋದಕ್ಕೆ ಕಾಯ್ತಾ ಇದ್ದಾರೆ ದಳಪತಿಗಳು. ಸಮಾವೇಶದಲ್ಲಿ ಲಕ್ಷಾಂತರ ಕಾರ್ಯಕರ್ತರು ಭಾಗಿಯಾಗ್ತಾ ಇದ್ದಾರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಜೆಡಿಎಸ್ನ ರಾಜ್ಯಾಧ್ಯಕ್ಷ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಜೆಡಿಎಸ್ನ ಎಲ್ಲ ಶಾಸಕರು, ಎಂಎಲ್ಸಿ ಮತ್ತು ಮಾಜಿ ಶಾಸಕರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಹುಟ್ಟೂರು ಹರದನಹಳ್ಳಿಯಲ್ಲಿ ಕುಲದೇವರು ದೇವೇಶ್ವರನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು ಮಾಜಿ ಪ್ರಧಾನಿಗಳು. ಕಾಂಗ್ರೆಸ್ 2.5 ವರ್ಷದಲ್ಲಿ ಜಿಲ್ಲೆಗೆ ಒಂದೇ ಒಂದು ಒಳ್ಳೆ ಕೆಲಸಗಳನ್ನು ಕೂಡ ಮಾಡಿಲ್ಲ. ಜೆಡಿಎಸ್ ಅನ್ನ ಮುಗಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಜಿಲ್ಲೆಯ ಜನತೆಯ ಬೆಂಬಲದಿಂದಲೇ ಈ ಪಕ್ಷ ರಾಜ್ಯದಲ್ಲಿ ಹಂತ ಹಂತವಾಗಿ ಬೆಳೆದಿದೆ ಅಂತೆಲ್ಲ ಪಕ್ಷ ಕ್ರಮಿಸಿದ ರೀತಿ ಬಗ್ಗೆ ಹೇಳ್ಕೊಂಡ್ರು ದೇವೇಗೌಡರು. ಮತ್ತು ಜೆಡಿಎಸ್ ಅನ್ನ ಇನ್ನಷ್ಟು ಸದೃಢ ಮಾಡೋದಕ್ಕೆ ಸಂಕಲ್ಪವನ್ನ ಕೂಡ ಕುಮಾರಸ್ವಾಮಿ ಅವರು ಮಾಡಿದರು. 25ನೇ ವರ್ಷದ ನಮ್ಮ ಪಕ್ಷದ ಕಾರ್ಯಕ್ರಮ ಮೊದಲನೇ ಬಾರಿಗೆ ಹಾಸನ ಜಿಲ್ಲೆಯಲ್ಲಿ ಇವತ್ತು ನಡೀತಾ ಇದೆ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾನು ಬಂದಿದ್ದೇನೆ, ಕುಮಾರಸ್ವಾಮಿ ಅವರು ಬಂದಿದ್ದಾರೆ, ರೇವಣ್ಣವರು ಮತ್ತು ನಮ್ಮ ಜಿಲ್ಲಾ ಶಾಸಕರು ಎಲ್ಲ ಸೇರಿ ಈ ಕಾರ್ಯಕ್ರಮನ ಅತ್ಯಂತ ಒಂದು ಯಶಸ್ಸಿನ ಕಾರ್ಯಕ್ರಮಕ್ಕೆ ಅವರು ಯಶಸ್ಸು ಬರಲಿಕ್ಕೆ ದುಡಿದಿದ್ದಾರೆ. ಇವತ್ತಿನ ಸಮಾವೇಶದ ಉದ್ದೇಶ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರ ಒಂದು ನೇತೃತ್ವದಲ್ಲಿ ಜಾತ್ಯತೀತ ಜನತಾದಳ ಮೊದಲು ಕಾಂಗ್ರೆಸ್ಸಿಂದ ಪ್ರಾರಂಭ ಆಗಿ ಜನತಾ ಪಾರ್ಟಿ, ಜನತಾದಳ ಹೀಗೆ ಹಲವಾರು ಹೆಸರಿನಲ್ಲಿ ಈ ರಾಜ್ಯದಲ್ಲಿ ಜನಪರದಂಥ ಕಾರ್ಯಕ್ರಮವನ್ನು ಕೊಡ್ತಕ್ಕಂಥದ್ರಲ್ಲಿ ಯಶಸ್ಸನ್ನು ಕಂಡಂಥದ್ದೇನಿದೆ. ನಂತರದ ದಿನಗಳಲ್ಲಿ ಜನತಾದಳದಲ್ಲಿದ್ದಂಥ ಹಲವಾರು ನಾಯಕರುಗಳ ಭಿನ್ನಾಭಿಪ್ರಾಯದಲ್ಲಿ 1999ರಲ್ಲಿ ಭಾಗ ಆದಂಥದ್ದು. ಅದಾದ ನಂತರ ಜನತಾದಳ, ಜಾತ್ಯತೀತ ಜನತಾದಳದ ನಾಯಕತ್ವವನ್ನು ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ದಂಥ ದೇವೇಗೌಡರು ಜವಾಬ್ದಾರಿ ನಿರ್ವಹಣೆ ಮಾಡಲಿಕ್ಕೆ ಪ್ರಾರಂಭ ಆದ ನಂತರ